ಅನುದಾನ ಕೇಳೋ ಶಾಸಕರಿಗೆ ಸಿಎಂ ಪಾಠ ಹೇಗೆ ಬರುತ್ತೆ, ಬಳಕೆ ಹೇಗೆ ಅನ್ನೋದರ ಬಗೆಗಿನ ಅರಿವು. ಸಿಎಂ ಕಾರ್ಯಾಗಾರ, ಪ್ರತಿಪಕ್ಷಗಳ ಬಹಿಷ್ಕಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬಜೆಟ್ ಶಿಬಿರಕ್ಕೆ ಬಹಿಷ್ಕಾರ. ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಶಿಬಿರ, ಅದರ ಬಳಕೆ ಹೇಗೆ, ಅನುದಾನದ ಬಳಕೆ ಹೇಗೆ, ಬಿಡುಗಡೆ ಹೇಗೆ, ಈ ವಿಚಾರದ ಬಗ್ಗೆ ಶಿಬಿರ. ಇದು ಮುಖ್ಯಮಂತ್ರಿಯವರು 17 ಬಜೆಟ್ ಮಂಡನೆ ಮಾಡಿದ ನಂತರ ಶಾಸಕರಿಗೂ ಒಂದಷ್ಟು ಪಾಠ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ. ಹೀಗಾಗಿ ಒಂದು ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇವತ್ತು. ಆದರೆ ಶಿಬಿರಕ್ಕೆ ನಾವು ಬರಲ್ಲ ಅಂತೇಳಿ ಪ್ರತಿಪಕ್ಷಗಳವರು ಬಹಿಷ್ಕರಿಸಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಸಂಜೆ ತನಕ ವೇಟ್ ಮಾಡಬೇಕು, ಅವರು ಹೋಗ್ತಾರಾ ಹೋಗಲ್ವ ಪ್ರತಿಪಕ್ಷಗಳು ಅಂತೇಳಿ. ಆದರೆ ಸದ್ಯಕ್ಕೆ ಪ್ರತಿಪಕ್ಷಗಳ ಕಡೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರು ಈ ಶಿಬಿರವನ್ನು ಬಹಿಷ್ಕರಿಸಿದ್ದಾರೆ. ಬಜೆಟ್ನಲ್ಲಿ ಸರಿಯಾದಂಥ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ಸದಾಕಾಲ ಇದ್ದೇ ಇರುತ್ತೆ. ಆದರೆ ಅನುದಾನ ಎಷ್ಟು ಕೊಟ್ಟಿದ್ದೀವಿ, ಅದರ ಬಳಕೆ ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಯವರು ಪಾಠ ಮಾಡೋದಕ್ಕೆ ಹೊರಟಿದ್ದಾರೆ. ಅನುದಾನ ಕೇಳಿರ್ತಕ್ಕಂತಹ ಶಾಸಕರಿಗೆ ಮುಖ್ಯಮಂತ್ರಿಯವರಿಂದ ಪಾಠ ಇದು. ಮುಖ್ಯಮಂತ್ರಿಯವರು ಈ ಪಾಠವನ್ನು ಮಾಡ್ತಾರೆ. ಒಂದು ಶಿಬಿರವನ್ನು ಆಯೋಜನೆ ಮಾಡ್ತಾರೆ. ಅನುಮೋದನೆ, ಬಿಡುಗಡೆ, ಬಳಕೆ ಇವೆಲ್ಲದರ ಬಗ್ಗೆಯೂ ಕೂಡ ತರಬೇತಿಯನ್ನು ಕೊಡುವಂಥದ್ದು ಅವರ ಉದ್ದೇಶ. ಬಜೆಟ್ ಕಾರ್ಯಾಗಾರಕ್ಕೆ ಪ್ರತಿಪಕ್ಷಗಳು ಬಹಿಷ್ಕಾರವನ್ನು ಹಾಕಿದ್ದಾರೆ. ಇಲ್ಲಿ ಕಾರ್ಯಾಗಾರ ನಡೆಸುವುದರ ಮೂಲಕವಾಗಿ ಸರ್ಕಾರ ಶಾಸಕರನ್ನ ಯಾವ ಸ್ವರೂಪದಲ್ಲಿ ಜಾಗೃತಗೊಳಿಸೋದಕ್ಕೆ ಹೊರಟಿದೆ ಅನ್ನೋದರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಮತ್ತು ಈ ರೀತಿಯಾದಂಥ ಕಾರ್ಯಾಗಾರದ ಟೈಮಿಂಗ್ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಈಗ ಕಾರ್ಯಾಗಾರ ನಡೆಸಬೇಕಾದ್ರ ಉದ್ದೇಶ ಏನು, ಸಡನ್ ಆಗಿ ಇಂಥದ್ದೊಂದು ಕಾರ್ಯಾಗಾರದ ಪ್ಲಾನ್ ಯಾಕಾಯಿತು ಅಂತ ಹೇಳಿ ಸಿ ಎಂ ಅವರೇ ಬಜೆಟ್ ಕಾರ್ಯಾಗಾರವನ್ನು, ಅಫ್ಕೋರ್ಸ್ ಮುಖ್ಯಮಂತ್ರಿಯವರಿಗೆ ಬಜೆಟ್ ಬಗ್ಗೆ 17 ಬಜೆಟನ್ನು, ಅತಿ ಹೆಚ್ಚು ಬಜೆಟ್ಗಳನ್ನು ಅವರೇ ಮಂಡನೆ ಮಾಡೋದ್ರಿಂದಕ್ಕೆ ಅವರಿಗೆ ಅವರದೇ ಆದಂಥ ಅನುಭವ ಇದ್ದೇ ಇದೆ. ಆದರೆ ಈಗ ಬಜೆಟ್ ಕಾರ್ಯಾಗಾರವನ್ನು ಮಾಡೋದರ ಉದ್ದೇಶ ಏನು ಅನ್ನೋಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಪ್ರತಿಪಕ್ಷಗಳು ಒಂದು ವೇಳೆ ಬಜೆಟ್ ಕಾರ್ಯಾಗಾರ ಮಾಡಿದಾಗ ಅದರಿಂದ ಲಾಭ ಆಗುತ್ತೆ ಅಂತೇಳಿ ಆದರೆ ಪ್ರತಿಪಕ್ಷಗಳು ಯಾಕೆ ಅದನ್ನು ಬಹಿಷ್ಕರಿಸ್ತವೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಇಲ್ಲಿ ಬಜೆಟ್ ಶಿಬಿರಕ್ಕೆ ಬಹಿಷ್ಕಾರವನ್ನು ಹಾಕೋದಕ್ಕೆ ಹೊರಟಿದ್ದಾರೆ ಪ್ರತಿಪಕ್ಷಗಳ ಸದಸ್ಯರು. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲೇ ಮೊದಲ ಪ್ರಯೋಗಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಬಜೆಟ್ ಬಗ್ಗೆ ಕಾರ್ಯಾಗಾರ. ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತೇಳಿ ಅಲ್ಲ, ಬದಲಿಗೆ ಬಜೆಟ್ ಬಗ್ಗೆನೇ, ಒಟ್ಟಾರೆಯಾಗಿ ಬಜೆಟ್ ಬಗ್ಗೆನೇ ಒಂದು ಕಾರ್ಯಾಗಾರ. ಆ ಮೂಲಕವಾಗಿ ಶಾಸಕರುಗಳಿಗೆ ಪಾಠ ಹೇಳುವಂತಹ ಪ್ರಯತ್ನ. ಇದು ರಾಜಕೀಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಈ ಪ್ರಯೋಗದಲ್ಲಿ ಬಹಳ ಮುಖ್ಯವಾಗಿ ಅವರು ಮಾಡೋದಕ್ಕೆ ಹೊರಟಿರುವಂಥದ್ದು ಬಜೆಟ್ ಅನುದಾನದ ಅನುಮೋದನೆ, ಬಿಡುಗಡೆ, ಬಳಕೆಯ ಬಗ್ಗೆ ಪಾಠವನ್ನು ಮಾಡಬೇಕು ಅಂತ ಹೇಳಿ. ಅಂದರೆ ಶಾಸಕರುಗಳಿಗೆ ಗೊತ್ತಾಗಬೇಕು ಬಜೆಟ್ ಅಂದರೆ ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ, ಬಿಡುಗಡೆ ಆಗಿ ಅದರ ಬಳಕೆ ಹೀಗೆ ಆಗಬೇಕು, ಅದಕ್ಕೆ ಅನುಮೋದನೆ ಹೀಗೆ ಪಡ್ಕೊಳ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಪಾಠ ಮಾಡುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶದಂತೆ ಇತ್ತು. ಬಹುಶಃ ಮುಖ್ಯಮಂತ್ರಿಯವರು ಸದನದ ಒಳಗಡೆ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ಸದನದ ಸದಸ್ಯರುಗಳಿಗೆ ಡೀಟೇಲ್ ಆಗಿ ಇವುಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ಶಾಸನ ಸಭೆಯ ಒಳಗಡೆ. ಆದರೆ ಒಂದು ಪ್ರತ್ಯೇಕ ಕಾರ್ಯಾಗಾರದ ಅವಶ್ಯಕತೆ ಏನಿತ್ತು ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಹೇಳಿದ್ದು ಪ್ರಶ್ನೆಗಳಿದ್ದಾವೆ ಅಂತ ಹೇಳಿ. ಹಣಕಾಸು ಸಚಿವರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರೇ ಈ ತರಬೇತಿಯನ್ನು ಕೊಡ್ತಾರೆ. ಅಂದರೆ ಅವರು ಕೂಡ ಒಂದು ಭಾಷಣವನ್ನು ಈ ಕಾರ್ಯಾಗಾರದಲ್ಲಿ ಮಾಡೋರಿದ್ದಾರೆ. ಆ ಮೂಲಕವಾಗಿ ಬಜೆಟ್ನ ಬಳಕೆಯ ಬಗ್ಗೆ, ಅನುಮೋದನೆಯ ಬಗ್ಗೆ, ಬಿಡುಗಡೆಯ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ. ಆಯವ್ಯಯ ರಾಜಸ್ವಗಳ ಸಂಗ್ರಹ, ಅನುದಾನದ ವರ್ಗೀಕರಣ, ಅನುದಾನ ಬಳಕೆ, ನಿರ್ವಹಣೆ ಕುರಿತಾದಂತಹ ತರಬೇತಿ ಶಿಬಿರ ಇದು. ಶಾಸಕರುಗಳನ್ನು ತರಬೇತಿಗೊಳಿಸುವಂಥದ್ದು. ಆಯವ್ಯಯ ರಾಜಸ್ವಗಳ ಸಂಗ್ರಹ, ಅನುದಾನ ವರ್ಗೀಕರಣ, ಅನುದಾನ ಬಳಕೆ, ನಿರ್ವಹಣೆ. ಈಗ ದುಡ್ಡಿದ್ರಲ್ವಾ ನಿರ್ವಹಣೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ.
ಆದರೆ ದುಡ್ಡಿದೆ ನಮ್ಮ ಹತ್ರ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಇರೋ ದುಡ್ಡನ್ನು ಹೇಗೆ ನಿರ್ವಹಣೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅನುಭವದ ಆಧಾರದ ಮೇಲೆ ಪಾಠವನ್ನು ಹೇಳಬಹುದು. ಹಣಕಾಸು ಇಲಾಖೆ ಅಧಿಕಾರಿಗಳು ಮತ್ತು ತಜ್ಞರು ಕೂಡ ಶಾಸಕರಿಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನವನ್ನು ಈ ಕಾರ್ಯಾಗಾರದ ಮೂಲಕವಾಗಿ ಮಾಡಿಸುವಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ, ಮುಖ್ಯಮಂತ್ರಿಯವರ ಉದ್ದೇಶ, ವಿಶೇಷವಾಗಿ ಹಣಕಾಸು ಇಲಾಖೆಯ ಉದ್ದೇಶ. ಇದರಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳಿರ್ತಾರೆ, ತಜ್ಞರಿರ್ತಾರೆ, ಶಾಸಕರಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಡ್ತಾರೆ. ಸಿಎಂ ತರಬೇತಿಯ ಬಳಿಕ ಶಾಸಕರೊಂದಿಗೆ ಸಂವಾದವನ್ನು ನಡೆಸುವಂತಹ ಉದ್ದೇಶವನ್ನು ಕೂಡ ಇಟ್ಟುಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ಸಂವಾದ ಇರುತ್ತೆ. ಎಲ್ಲ ಪಕ್ಷಗಳ ಶಾಸಕರು, ಕೇವಲ ಕಾಂಗ್ರೆಸ್ ಶಾಸಕರುಗಳಿಗೆ ಸೀಮಿತ ಆಗಿರುವಂಥದ್ದಲ್ಲ ಇದು. ಬಿಜೆಪಿಯವರು ಕೂಡ ಹೋಗ್ಬೋದು, JDS ಅವರು ಕೂಡ ಹೋಗ್ಬೋದು. ಸರ್ವಪಕ್ಷ ಶಾಸಕರನ್ನ ತರಬೇತಿಗೆ ಸ್ಪೀಕರ್ ಹಾಗೂ ಸಭಾಪತಿ ಇಬ್ಬರೂ ಕೂಡ ಆಹ್ವಾನಿಸಿದ್ದಾರೆ. ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಮನೆಗಳ ಸದಸ್ಯರು ಕೂಡ, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಸದನಗಳ ಸದಸ್ಯರನ್ನು ಕೂಡ ಆಹ್ವಾನಿಸಲಾಗಿದೆ. ಇವತ್ತು ವಿಧಾನಸಭೆಯಲ್ಲಿ ಖುದ್ದು ಸ್ಪೀಕರ್ ಅವರೇ ಆಹ್ವಾನವನ್ನು ಕೊಟ್ಟಿದ್ದಾರೆ, ಸದ್ಬಳಕೆಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರುಗಳು ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ UT ಖಾದರ್ ಅವರು ಹೇಳಿದರು. ಇಲ್ಲಿ ಸ್ಪೀಕರ್ ಖಾದರ್ ಅವರ ಮಾತು ನಿಮಗೆ ತೋರಿಸ್ತೀನಿ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳು ಪ್ರಸ್ತುತ ನಡೆಯುತ್ತಿರುವ ಆಯವ್ಯಯ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂತೆ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಕಳಿಂಗ 1 ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ. ಮತ್ತೆ ಸದಸ್ಯರ ಪ್ರಶ್ನೆಗೆ ಉತ್ತರ ಕೂಡ ಕೊಡಲಿಕ್ಕೆ ಇದ್ದಾರೆ, ಸಂವಾದ ನಡೆಯಲಿಕ್ಕಿದೆ. ಪ್ರತಿಪಕ್ಷ ನಾಯಕರು ಕೂಡ ಭಾಗವಹಿಸಿ ಸಂದೇಶವನ್ನು ಕೂಡ ಕೊಡ್ತಾರೆ. ಆದ್ದರಿಂದ ವಿಧಾನಸಭೆ ಎಲ್ಲ ಮಾನ್ಯ ಸದಸ್ಯರು ತಪ್ಪದೆ ತರಬೇತಿಯಲ್ಲಿ ಭಾಗವಹಿಸುವ ಮೂಲಕ ತರಬೇತಿಯ ಪ್ರಯೋಜನ ಪಡೆಯುವಂತೆ ಕೋರುತ್ತೇನೆ. ತರಬೇತಿಯ ನಂತರ ಎಲ್ಲ ಮಾನ್ಯ ಸದಸ್ಯರಿಗೆ ಭೋಜನವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕನ್ನು ಮತ್ತೆ ಕೇಳಿಕೊಳ್ತಿದ್ದೇನೆ. ಎಲ್ಲ ಸದಸ್ಯರುಗಳನ್ನ ಕರೆಸಿ ಅವ್ರಿಗೆ ಕೇವಲ ಡಿನ್ನರ್ ಅಲ್ಲ, ಇದು ತರಬೇತಿ ಕಾರ್ಯಾಗಾರದ ನಂತರ ಡಿನ್ನರ್ ಇರುತ್ತೆ ಅನ್ನೋಂಥದ್ದು. ಮತ್ತು ಮುಖ್ಯಮಂತ್ರಿಗಳೇ ಇದರಲ್ಲಿ ಕಾರ್ಯಾಗಾರದಲ್ಲಿ ತರಬೇತಿಯನ್ನು ಕೊಡ್ತಾರೆ. ನಂತರ ಅವರು ಸಂವಾದದಲ್ಲೂ ಕೂಡ ಪಾಲ್ಗೊಳ್ತಾರೆ. ಸೊ ಶಾಸಕರು ಅಲ್ಲಿ ಸಂವಾದದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಸದನದ ಒಳಗಡೆ ಕೇಳುವಂತಹ ಪ್ರಶ್ನೆಗಳು ಇದ್ದೇ ಇರ್ತವೆ, ಆದರೆ ಸದನದ ಹೊರಗಡೆ ಈ ಕಾರ್ಯಾಗಾರವನ್ನು ಏರ್ಪಡಿಸಿ ಅದರ ಮೂಲಕವಾಗಿ ವಿಶೇಷ ತರಬೇತಿಯನ್ನು ಕೊಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದರೆ ತರಬೇತಿ ಹೇಗಿರುತ್ತೆ? ಬಜೆಟ್ ಅನುದಾನ ಲೆಕ್ಕಾಚಾರದ ಬಗ್ಗೆ ಶಾಸಕರುಗಳಿಗೆ ಮನವರಿಕೆ ಮಾಡಿಸಿಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಬಹುದು. ಯಾಕಂದರೆ ಸಿದ್ದರಾಮಯ್ಯನವರು ಸುದೀರ್ಘ ದಾಖಲೆಗಳ ಬಜೆಟನ್ನು ಮಂಡಿರುವುದರಿಂದಾಗಿ, ಸುದೀರ್ಘ ಬಜೆಟ್ಗಳ ದಾಖಲೆ ಅವರ ಹೆಸರಿನಲ್ಲಿ ಇರೋ ಕಾರಣದಿಂದಾಗಿ ಆ ಅನುಭವವನ್ನು ಶಾಸಕರ ಜೊತೆಗೆ ಹಂಚಿಕೊಳ್ಳುವಂಥದ್ದು ಬಹುಶಃ ಮುಖ್ಯಮಂತ್ರಿಯವರ ಉದ್ದೇಶ ಇರಬಹುದು. ಇಲ್ಲಿ ಬಜೆಟ್ಗೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನುವಂಥದ್ರ ಬಗ್ಗೆ, ಯಾಕಂದರೆ ಎಲ್ಲ ವಿಷಯಗಳನ್ನು ಸದನದ ಒಳಗಡೆ ಸಾಮಾನ್ಯವಾಗಿ ಅವರು ಉತ್ತರ ಕೊಡುವಾಗ ಪ್ರಶ್ನೆಗಳು, ಅಫ್ಕೋರ್ಸ್ ಪ್ರತಿಪಕ್ಷಗಳ ಪ್ರಶ್ನೆಗಳಿರ್ತವೆ, ಅವುಗಳಿಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಬಜೆಟ್ಗೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನುವಂಥದ್ರ ಬಗ್ಗೆ ಇದು ಪಾಠ ಮಾಡುವಂತಹ ಕೆಲಸ ಆಗಿರುತ್ತೆ. ಪಾಠ ಮಾಡ್ಬೋದು, ಹೇಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥದ್ದು, ಹಣಕಾಸಿನ ವರ್ಗೀಕರಣ ಮಾಡುವಂಥದ್ದು ಹೇಗೆ, ಅಂದರೆ ಇಲಾಖಾವಾರು ವರ್ಗೀಕರಣ ಮಾಡುವಂಥದ್ದು ವಿಚಾರಗಳು ಇರ್ಬೋದು. ಈ ಎಲ್ಲ ವಿಷಯಗಳು, ವಿತ್ತೀಯ ಹೊಣೆಗಾರಿಕೆ, ವಿತ್ತೀಯ ಕೊರತೆ ಅಂದರೆ ಏನು, ಯಾವ ಸ್ವರೂಪದಲ್ಲಿ ಹೊಣೆಗಾರಿಕೆ ಇರುತ್ತೆ, ಯಾವ ಸ್ವರೂಪದಲ್ಲಿ ವಿತ್ತೀಯ ಕೊರತೆ ಎದುರಾಗುತ್ತೆ, ಇವುಗಳ ಬಗ್ಗೆ ವಿವರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅನುದಾನದ ಅನುಮೋದನೆ ಬಿಡುಗಡೆಯ ಪ್ರಕ್ರಿಯೆ ಹೇಗೆ ಅನ್ನುವಂಥ ವಿಚಾರದಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಬಹುದು. ಸಿಕ್ಕ ಅನುದಾನದ ಬಳಕೆಯ ರೀತಿ, ಪ್ರಮಾಣದ ಮಾಹಿತಿಯನ್ನು ಕೂಡ ಅವರು ಶಾಸಕರುಗಳಿಗೆ ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಸಿಕ್ಕ ಅನುದಾನದ ಬಳಕೆಯ ರೀತಿ ಮತ್ತು ಪ್ರಮಾಣದ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಉದ್ದೇಶವನ್ನು ಮುಖ್ಯಮಂತ್ರಿಯವರು ಹೊಂದಿದ್ರೆ, ಇತ್ತ CM ಅವರ ತರಬೇತಿಯಿಂದಲೇ ದೂರ ಉಳಿಯೋದಕ್ಕೆ ಪ್ರತಿಪಕ್ಷಗಳು ನಿರ್ಧರಿಸಿದ್ದಾವೆ. ಅಲ್ಲಿಗೆ ಸರ್ಕಾರ ಉದ್ದೇಶಿಸೋದು ಏನು ಮತ್ತು ಆ್ಯಕ್ಚುಲಿ ಆಗೋದು ಏನು ಅಂತೇಳಿ. ಹಿಂದೆಯೂ ಕೂಡ ತರಬೇತಿ ಕಾರ್ಯಾಗಾರಗಳು ನಡೆದಿದ್ದಾವೆ. ಅಂದರೆ ಸಾಮಾನ್ಯವಾಗಿ ಹೀಗೆ ನಡೆಯುತ್ತೆ ಅಂತ ಹೇಳಿದರೆ, ಶಾಸಕರುಗಳು ಹೊಸದಾಗಿ ಆಯ್ಕೆಯಾದಂತಹ ಶಾಸಕರುಗಳಿಗೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತೆ.
ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿಯಂಥ ತರಬೇತಿ ಕಾರ್ಯಾಗಾರಗಳನ್ನು ಬೇರೆ ಬೇರೆ ಕಡೆ ಕರೆದು ನಡೆಸಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಬಜೆಟ್ ಬಗ್ಗೆ ಇರಬಹುದು, ಸದನದಲ್ಲಿ ಕೇಳುವ ಪ್ರಶ್ನೆಗಳ ಬಗ್ಗೆ ಇರಬಹುದು, ಪ್ರತಿಯೊಂದರ ಬಗ್ಗೆ ಕೂಡ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಇಲ್ಲಿ ಮುಖ್ಯಮಂತ್ರಿಯವರು ಇದನ್ನು ಎಕ್ಸ್ಕ್ಲೂಸಿವ್ಲಿ ಕೇವಲ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾತ್ರನೇ ಒಂದು ಕಾರ್ಯಾಗಾರವನ್ನು ಸ್ವತಃ ತಾವೇ ಅದರ ಬಗ್ಗೆ ಹೇಳುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಆದರೆ ಪ್ರತ್ಯೇಕವಾಗಿ ತರಬೇತಿ ಶಿಬಿರ ನಡೆಸೋದಕ್ಕೆ ಪ್ರತಿಪಕ್ಷಗಳು ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಮುಖ್ಯಮಂತ್ರಿಯವರಿಂದ ಪಾಠ ಬೇಡ, ನಮಗೆ ನಾವೇ ಪಾಠ ಮಾಡ್ಕೊಳ್ತೀವಿ ಅಂತ. ಅವ್ರ ಪಾಠ ನಾವು ಕೇಳಲ್ಲ, ನಾವೇ ಪಾಠ ಮಾಡ್ಕೊತೀವಿ. ಸ್ಪೀಕರ್ ಸಭಾಪತಿ ಸೂಚನೆಗೂ ಕೂಡ ಪ್ರತಿಪಕ್ಷಗಳವರು ಮನ್ನಣೆ ನೀಡ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಪ್ರತಿಪಕ್ಷಗಳ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರಬೇಕು, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ ನಾಯಕರುಗಳು ನೀಡ್ತಾ ಇರುವಂತಹ ವಿವರಣೆ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಯವರೇನೋ ಕಾರ್ಯಾಗಾರ ಮಾಡುವಂತಹ ಉತ್ಸಾಹದಲ್ಲಿದ್ದಾರೆ. ಆದರೆ ಪ್ರತಿಪಕ್ಷಗಳು ರಾಜಕೀಯದ ಕಾರಣಗಳಿಗಾಗಿಯೂ ಕೂಡ ಅಷ್ಟೇ ಇದನ್ನು ಬಹಿಷ್ಕರಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದರೆ ಒಮ್ಮೆ ಕಾರ್ಯಾಗಾರದಲ್ಲಿ ಭಾಗಿಯಾದರು ಅಂತ ಹೇಳಿದರೆ ಸರ್ಕಾರದ ಬಜೆಟ್ ಬಗ್ಗೆ ಇವ್ರದ್ದು ಒಪ್ಪಿಗೆ ಇದೆಯೇನೋ ಅನ್ನುವಂತಹ ರಾಜಕೀಯ ಸಂದೇಶ ಹೋಗುತ್ತೆ ಅನ್ನುವಂತಹ ಆತಂಕ ಪ್ರತಿಪಕ್ಷಗಳಿಗೆ ಇರ್ತವೆ. ಹೀಗಾಗಿ ಪ್ರತಿಪಕ್ಷದವರು ಇದನ್ನು ಬಹಿಷ್ಕರಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾವೆ. ಒಟ್ಟಾರೆಯಾಗಿ ಬಜೆಟ್ ಶಿಬಿರ, ಮುಖ್ಯಮಂತ್ರಿಯವರು ಹೊಸದಾಗಿ ಈ ಶಿಬಿರವನ್ನು ಮಾಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಇಂಥದ್ದೊಂದು ಬಜೆಟ್ ಶಿಬಿರವನ್ನೇ ಆಯೋಜನೆ ಮಾಡಿದ್ದಾರೆ, ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಾಗಾರದ ಮೂಲಕವಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ವಿಷಯಗಳನ್ನು ಹೇಳ್ತಾರೆ ಅವುಗಳನ್ನು ನಿಜಕ್ಕೂ ಶಾಸಕರದಲ್ಲಿ ಭಾಗಿಯಾಗೋದ್ರ ಒಂದು ಲಾಭ ಇರುತ್ತೆ ಏನಂತ ಹೇಳಿದ್ರೆ, ಆಯಾ ಶಾಸಕರುಗಳಿಗೂ ಕೂಡ ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳ್ಕೊಂಡಾಗ ಸಹಜವಾಗಿಯೇ ಸದನದ ಒಳಗಡೆ ಪ್ರಶ್ನಿಸೋದಕ್ಕೂ ಕೂಡ ಅದು ಸಹಾಯ ಆಗುತ್ತೆ. ಪ್ರತಿಪಕ್ಷಗಳವರೆಗೂ ಕೂಡ ಇದು ಸಹಾಯ ಆಗುವಂಥದ್ದು ಆಗುತ್ತೆ. ಆದರೆ ರಾಜಕೀಯ ಮುನ್ನೆಲೆಗೆ ಬಂದಾಗ ಇಂತಹ ಕಾರ್ಯಾಗಾರಗಳ ಅವಶ್ಯಕತೆ ಇರುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು.